2,93,000 ಅಂತ ನಾವ್ ಹೇಳ್ತಾ ಇಲ್ಲ, ನಮ್ಮ ಕಾರ್ಮಿಕ ಅಧಿಕಾರಿಗಳು ಹೇಳ್ತಾರೆ 2,93,000 ಅದಾವ ಅಂತೇಳಿ. ಹಂಗಾರೆ 2,93,000 ಇರ್ತಕ್ಕಂಥ ಜಿಲ್ಲೆಯನ್ನ ಅಷ್ಟೇ ಯಾಕೆ ನೀವು ಮುಖ್ಯವಾಗಿ ತಗೊಂಡು ತನಿಖೆ ಮಾಡಕತ್ತೀರಿ ಅನ್ನಂತ ನಮ್ಮ ಪ್ರಶ್ನೆ. ಈ 4 ವಿಷಯಗಳನ್ನು ಇಟ್ಕೊಂಡು ನಾವು ಆಕ್ಷೇಪಣೆಯನ್ನು ಸಲ್ಲಿಸಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ವಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕಳಿಸಿದೆವು, ಇಲಾಖಾಧಿಕಾರಿಗಳಿಗೆ, ಮುಖ್ಯ ನಿರ್ವಹಣಾಧಿಕಾರಿಗಳಿಗೆ ಕಳಿಸಿದ್ದೇವೆ. ಯಾವುದಕ್ಕೂ ಸ್ಪಷ್ಟವಾಗಿ ಉತ್ತರವನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ. ಇದಾದ ನಂತರ ನಾವು ಮುಂದುವರೆದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ, ಅದಕ್ಕೂ ಕೂಡ ಏನು ಉತ್ತರವನ್ನ ಕೊಡಲಿಲ್ಲ. ನಾವು ಮುಂದುವರೆದು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮೆಲ್ಲ ಸಂಘಗಳು ಸೇರಿ ನಾವು ನಮ್ಮ ಹಕ್ಕುಗಳನ್ನು ಮಂಡಿಸಿದ್ದೀವಿ. ಅಲ್ಲೇನು ಈ 4 ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಜೊತೆಗೂಡಿಸಿ ಮತ್ತೆ 4 ಬೇಡಿಕೆಗಳನ್ನ ಸೇರಿಸಿ ಮತ್ತೆ ನಾವು ಅಲ್ಲಿ ನಮ್ಮ ಹಕ್ಕುಗಳನ್ನ ಕೇಳಿದ್ವಿ. ಏನಪ್ಪಾ ಅಂತಂದ್ರೆ, ಕಟ್ಟಡ ಕಾರ್ಮಿಕರ ಫಲಾನುಭವಿಗಳು ವಿವಿಧ ಸಹಾಯಧನಗಳಿಗೆ ಅರ್ಜಿ ಸಲ್ಲಿಸಿ ಎಲ್ಲ ವಿಳಂಬವಾದ ಅರ್ಜಿಗಳನ್ನ ಕೂಡಲೇ ಮುಂದಿನ ಕ್ರಮಕ್ಕೆ ಕಳಿಸ್ರಿ ಅಂತ ಹೇಳಿದ್ವಿ. ಇಲ್ಲಿ ಇಲಾಖಾ ಅಧಿಕಾರಿಗಳು ಒಂದು ಅರ್ಜಿ ಸಲ್ಲಿಸಿ ಇಷ್ಟು ದಿನದೊಳಗನ ಅದನ್ನ ಕ್ಲೇಮ್ ಪಾಸ್ ಮಾಡ್ಬೇಕು ಅಂತ ಇರ್ತೈತಿ. ಅದು ರಿಜೆಕ್ಟ್ ಅಥವಾ ಪಾಸ್ ಯಾಕೆ ವಿಳಂಬ ಮಾಡಿದ್ರು? 6 ತಿಂಗಳ ಗಂಟ್ಲೆ 8 ತಿಂಗಳ ವಿಳಂಬ ಮಾಡೋದು, ತಮ್ಮ ಹಂತದಲ್ಲೇನೆ ಅದನ್ನ ಇಟ್ಕೊಳೋದು. ಆ ನಂತರ 9 ತಿಂಗಳಾಗಿಂದ ಅದನ್ನು ರಿಜೆಕ್ಟ್ ಮಾಡುವಂತ ವ್ಯವಸ್ಥೆ. ಇದರ ಜೊತೆಗೆ ಹಾವೇರಿ ಜಿಲ್ಲೆಯಲ್ಲಿ ಕಾರ್ಮಿಕ ನಿರೀಕ್ಷಕರು ಇರಲಿಲ್ಲ, ಎಲ್ಲರೂ ಪ್ರಭಾರ ಇದ್ರು. ಅದಕ್ಕೆ ನಾವು 2 ಜನ ಕಾಯಂ ನಿರೀಕ್ಷಕರನ್ನ ಕೊಡ್ರಿ ಅಂತ ಹೇಳಿದ್ವಿ. ಆ ಪ್ರಕ್ರಿಯೆ ಇನ್ನೂ ಆಗಿಲ್ಲ. ಅದರ ಜೊತೆಗೆ ಹಿಂದಿನ ಸರ್ಕಾರ ಕೊಡ್ತಿರ್ತಕ್ಕಂಥ ಏನು ಕಟ್ಟಡ ಕಾರ್ಮಿಕರ ಮಕ್ಕಳ ಫಲಾನುಭವಿಗಳ ಮಕ್ಕಳಿಗೆ ಏನು ಕೊಡ್ತಿದ್ರು ಶೈಕ್ಷಣಿಕ ಧನ ಸಹಾಯದ ಮೊತ್ತವನ್ನ ಈಗಿನ ನಮ್ಮ ಸರ್ಕಾರ ಸಂಪೂರ್ಣ ಕಡಿತಗೊಳಿಸಿದೆ. ಅದನ್ನು ನಾವು ಕೊಟ್ಟಿದ್ವಿ. ಅದಕ್ಕೂ ಕೂಡ ಸರ್ಕಾರದಿಂದ ಆಗಲಿ ನಮಗ ಮಂಡಳಿಯಿಂದಾಗಲಿ ಯಾವುದೇ ಪ್ರತ್ಯುತ್ತರ ಇನ್ನೂವರೆಗೂ ಬರಲಿಲ್ಲ. ಅದರ ಜೊತೆಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಒಂದು ಹೊಸ ತಂತ್ರಾಂಶವನ್ನ ಮಾಡಿದ್ದಾರೆ. ಆ ಹೊಸ ತಂತ್ರಾಂಶವನ್ನ ಕೇವಲ ಹಾವೇರಿ ಜಿಲ್ಲೆಗಷ್ಟೇ ತೆಗಿತಗೊಳಿಸಿದ್ರು, ಮಲತಾಯಿ ಧೋರಣೆ ಅಂತ ನಾವು ಹೇಳಿದ್ವಿ. ಯಾಕೆ ನೀವು ಹಾವೇರಿಗಷ್ಟೇ ತಂತ್ರಾಂಶವನ್ನು ಬಂದ್ ಮಾಡಿದ್ರಿ? ಹಂಗಾರೆ ಹಾವೇರಿ ಜಿಲ್ಲೆ ಒಳಗೆ ಯಾರು ಕಟ್ಟಡ ಕಾರ್ಮಿಕರೇ ಇಲ್ಲ ಅನರ್ಹ ಅಂತೀರಿ, ಓಕೆ. ಯಾಕೆ ಮಾಡಿದ್ರಿ? ಅದು ಇನ್ನೂವರೆಗೂ ಇಲ್ಲ. 3 ತಿಂಗಳಾಯ್ತು ಇವತ್ತ. ಈಗ ಫಲಾನುಭವಿಗಳ ಮಂಡಳಿಯಿಂದ ಒಂದು ರಿಸ್ಟ್ರಿಕ್ಷನ್ ಹಾಕ್ತಾರೆ. ಏನಂತ, ಫಲಾನುಭವಿ ಇಷ್ಟೊಳಗೆ ಅರ್ಜಿ ಸಲ್ಲಿಸಬೇಕು. ಫಲಾನುಭವಿ ಆ ಅವಧಿ ಯಾರು ನ್ಯಾಯ ಕೊಡೋರು? ಲೇಬರ್ ಕೊಡ್ತಾರೆ, ಕೊಡ್ತಾರೆ. ಯಾರು ನ್ಯಾಯ? ನೀವು ಸರಿಯಾಗಿ ಆ ಟೈಮ್ಗೆ ಹಾಕಿಲ್ಲ ಅಂತ ಒಂದು ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಇದು ಶುದ್ಧ ನಮ್ಮ ಹಾವೇರಿ ಜಿಲ್ಲೆಗೆ ಮಾಡತಕ್ಕಂತ ಮಲತಾಯಿ ಧೋರಣೆ ಅನ್ನಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರ ಜೊತೆಗೆ ನಾವೇನ್ ಹೇಳಿದವರಿಗೆ ಹಾವೇರಿ ಜಿಲ್ಲೆ ಅಷ್ಟೇ ತನಿಖೆ ಮಾಡಬೇಡ್ರಿ, ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯನ್ನ ಒಂದೇ ಸಾರಿ ನೀವು ಸೇರಿಸಿ ತನಿಖೆ ಮಾಡಿ ಅಂತ ಹೇಳಿದ್ವಿ. ಅದು ಕೂಡ ಇವತ್ತು ಮಂಡಳಿಯವರು ಯಾವುದನ್ನು ಮಾಡಿಲ್ಲ. ನಂತರ ನಾವು ಇವತ್ತಿನ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಈ ಎಲ್ಲ ಒಂದರಿಂದ ಏನು ನಾವು ಎಲ್ಲೆಲ್ಲಿಂದ ಮುಂದುವರಿಸಿದ್ದೇವೆ ಆ ಎಲ್ಲ ಬೇಡಿಕೆಗಳ ಜೊತೆಗೆ ಮತ್ತೆ ನಾವು ಬೇಡಿಕೆಗಳನ್ನು ಹಾಕಿದ್ದೇವೆ. ಈಗಾಗಲೇ ವಿವಿಧ ಸಹಾಯಧನಗಳಿಗೆ ಅರ್ಜಿ ಸಲ್ಲಿಸಿ ಮಂಜೂರಾತಿ ಪತ್ರ ಪಡೆದಿರುವ ಫಲಾನುಭವಿಗಳಿಗೆ ಹಣ ಬಿಡುಗಡೆಗೊಳಿಸಲು ವಿಲೆ ಮಾಡಲು ಮಂಡಳಿಯ ಆದೇಶವನ್ನ ಕೈ ಬಿಡಬೇಕು ಅಂತೇಳಿ ಇಲ್ಲಿ ಅಪ್ರೂವ್ ಕೊಡ್ತಾರ. ಅಪ್ರೂವ್ ಕೊಟ್ಟು ಅದನ್ನ ಹಂಗ ಇಟ್ಕೊಂತಾರ, ಹಣ ಹಾಕಂಗಿಲ್ಲ. ಇಲ್ಲಿ ಮಂಡಳಿಯವರು ಒಂದು ಆದೇಶ ಮಾಡ್ತಾರ. 3/11/2023 ಒಂದು ಆರ್ಡರ್ ಮಾಡ್ತಾರ ಮಂಡಳಿಯ ಮುಖ್ಯಾಧಿಕಾರಿಗಳು. ಹಾವೇರಿ ಜಿಲ್ಲೆಯೊಳಗೆ ಈ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಾಡಬೇಕು ಅಂತೇಳಿ ಇದನ್ನ ಎಷ್ಟು ಸಾವಿರ ಜನರಿಗೆ ಮಾಡಬೇಕು? 33,500 ಜನರಿಗೆ ಮಾಡ್ರಿ ಅಂತ ಆದೇಶ ಮಾಡ್ತಾರೆ. ಇದು ಯಾವಾಗ
3/11/2023 ನಂತರ 15/11 ಆರ್ಡರ್ ಮಾಡ್ತಾರ. ಇಲಾಖಾಧಿಕಾರಿಗಳಿಗೆ ಇಷ್ಟೆಲ್ಲ ಕಂಡೀಷನ್ಗಳನ್ನ ಹಾಕ್ತಾರೆ. 1ರಿಂದ 17 ಕಂಡೀಷನ್ಗಳನ್ನ ಹಾಕ್ತಾರೆ. ಇವನ್ನೆಲ್ಲ ಕ್ರೋಢೀಕರಣ ಮಾಡ್ರಿ ಅಂತೇಳಿ. ಒಂದ್ ಸ್ವಲ್ಪ ವಿಷಯ ಐತೆ, ಹಂಗ ಹೇಳಿದ್ರೆ ಹೊಂದಂಗಿಲ್ರಿ ಅದ. ಸರ, ನಾವು 3 ತಿಂಗಳ ದಿನ ಆಯ್ತು ನಮ್ಮ ಬೇಡಿಕೆಗಳನ್ನ ಪ್ರತಿಯೊಬ್ಬ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಾವೇರಿ ಜಿಲ್ಲೆಯ ನಮ್ಮ ಜನಪ್ರತಿನಿಧಿಗಳು ಕೊಟ್ಟಿದ್ದೇವೆ ಸರ. ಆದ್ರೆ ಆ ಒಂದು ಬೇಡಿಕೆಗಳ ಈಗ ಏನ್ ಮಾಡಿದಾರ ಅಂತಂದ್ರೆ, ನಕಲಿ ಕಟ್ಟಡ ಕಾರ್ಮಿಕರು ಹೆಚ್ಚು ಅದಾರ ಅಂತ ಹೇಳ್ತಾರ, ಏಜೆಂಟ್ಗಳು ಹೆಚ್ಚಂತ ಹೇಳ್ತಾರ. ಹಾಗಾದ್ರೆ ಈ ಕಾರ್ಮಿಕರ ಕಾರ್ಡ್ಗಳನ್ನ ಕೊಟ್ಟವರು ಯಾರು? ಈಗ ಏನ್ ಮಾಡ್ತೀರಿ? ನಕಲಿ ಕಾರ್ಡ್ಗಳನ್ನ ಕೊಟ್ಟಿದ್ದೇವೆ, ನೀವು ರದ್ದು ಅಂತ ಅವ್ರ ಮನೆ ಕಳಿಸ್ತೀರಿ, ಓಕೆ. ಹಾಗಾದ್ರೆ ಕಾರ್ಡ್ ಕೊಟ್ಟಂತ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ತಗೊಂತೀರಿ? ಅದನ್ನ ಹೇಳಕತ್ತೇವೆ ಸರ್. ಈಗ ನಮ್ಮ ಬೇಡಿಕೆಗಳು ಬೇಕು, ತಂತ್ರಾಂಶಗಳು ಪ್ರಾರಂಭ ಆಗಬೇಕು. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಆಗ್ತಕ್ಕಂತ ಹೋದವಲ್ಲ, ನಮ್ಮ ಹಾವೇರಿ ಜಿಲ್ಲೆಗೆ ಒಂದನ್ನೇ ಸ್ಥಗಿತ ಮಾಡಿಸಿದಾರಲ್ಲ, ಇದು ಯಾವ ನ್ಯಾಯ ಅನ್ನೋದು ಕೇಳಕತ್ತೇವ್ ನಾವು. ಹಾಗಾದ್ರೆ ಅಂದ್ರ ನಾವು ಏನ್ ಮಾಡಿದ್ದೇವೆ ಅಂತ ತಿಳಿಸ್ಬೇಕ ಬೇಡ ಸರ್? ತಿಳಿಸಂದ್ರೆ ತಿಳಿಸ್ತೇವೆ, ಬೇಡ ಅಂದ್ರೆ ಇಲ್ಲ. ಈಗ ನಾವ್ ಹೇಳ್ದ ಹೊರತು ನಮ್ಮ ಬೇಡಿಕೆಗಳು ಏನದಾವಂತ ತಮಗೆ ಹೆಂಗ್ ಗೊತ್ತಾಕತಿ? ಅದಕ್ಕೆ ಈಗಾಗಲೇ ಈಗ ಇವತ್ತ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರ ಕಾರ್ಮಿಕ ಅಧಿಕಾರಿಗಳು. ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಇಷ್ಟಿಷ್ಟ ಕಾರ್ಡ್ಗಳು ಅರ್ಹರ ಅನರ್ಹರ ಅಂತ ಅದ್ರೊಳಗೆ ಅವರ ಉಲ್ಲೇಖ ಮಾಡ್ತಾರ, ಏಜೆಂಟ್ಗಳದಾರ ಅಂತೇಳಿ. ಏಜೆಂಟ್ಗಳು ಇವತ್ತು ಅರ್ಜಿ ಹಾಕಿದ್ದನ್ನ ಅನುಮೋದನೆ ಯಾಕೆ ಕೊಟ್ರು ಇವರು ಇಲಾಖಾಧಿಕಾರಿಗಳು? ಇಡೀ ರಾಜ್ಯಾದ್ಯಂತ ತನಿಖೆ ಮಾಡೋದಾದ್ರೆ, ಇಲ್ಲ ಅಂದ್ರೆ ಅದನ್ನೆಲ್ಲ ಸಂಪೂರ್ಣ ಬಿಡ್ರಿ. ಯಥಾವತ್ತಾಗಿ ಇವತ್ತು ನಮ್ಗ ತಂತ್ರಾಂಶ ಒಂದು ಚಲುವಾಗಬೇಕು. ನಮಗೆ ಏನು ಮಂಜೂರಾತಿ ಪಡೆದಿರ್ತಕ್ಕಂಥ ಫಲಾನುಭವಿಗಳಿಗೆ ಯಥಾವತ್ತಾಗಿ ಹಣ ಹಾಕ್ಬೇಕು. ಇಡೀ ರಾಜ್ಯದಾಗ ಏನು ಚಲೋ ಆಕತ್ತಲ್ಲ ಅವಾಗ ಬೇಕಾದ್ರೆ ನಮ್ದು ಸ್ಟಾಪ್ ಮಾಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಮೀಟಿಂಗ್ ಮಾಡಿ ನಿಮ್ದೇನೈತಿ ವಸ್ತು ಕೊಡ್ರಿ, ಮೀಟಿಂಗ್ ಮಾಡಿ ಇದನ್ನ ಅಲ್ಲ, ನಾವೊಂದು ಮೀಟಿಂಗ್ ಮಾಡಿ ಸರಿ ಮಾಡ್ತಾರ ತಗರಿ. ಹಾವೇರಿ